ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋ ಟಾಪಿಕ್ ಏನಂತ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ರೆ ಡೂಪ್ಲಿಕೇಶನ್ ಚೆನ್ನಾಗಿ ಮಾಡಬೇಕು. ಸೊ ಯಾರು ಚೆನ್ನಾಗಿ ಡೂಪ್ಲಿಕೇಶನ್ ಮಾಡ್ತಾರೋ ಅವರೆಲ್ಲರೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ಲೆವೆಲ್ ರೀಚ್ ಆಗಿದ್ದಾರೆ. ಬಟ್ ಡೂಪ್ಲಿಕೇಶನ್ ಮಾಡಬೇಕಾದ್ರೆ ಯಾವ ರೀತಿ ನೀವು ನಿಮ್ಮ ಟೀಮ್ನ ಆಕ್ಟಿವ್ ಆಗಿ ಮೂವ್ ಮಾಡಬೇಕು ಅನ್ನೋದಕ್ಕೆ ಇವತ್ತು ಒಂದು ಬೇಸಿಕ್ ಪಾಯಿಂಟ್ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಜನ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೇಲ್ ಆಗೋದಕ್ಕೆ ಕಾರಣ ಇದು ಕೂಡ ಒಂದು ಮೇಜರ್ ಪಾಯಿಂಟ್. ಏನಂತ ಅಂದ್ರೆ, ನಿಮ್ಮ ಟೀಮಲ್ಲಿ ಬಿಗಿನಿಂಗ್ ಒಂದಿಷ್ಟು ಎಂಟ್ರೀಸ್ಗಳು ಬಂದ್ಬಿಡುತ್ತೆ, ಅಥವಾ ಒಂದು ಲಾಗಿನ್ಸ್ಗಳು ಬರುತ್ತೆ, ಅಥವಾ ಸೈನ್ ಅಪ್ಸ್ಗಳಾಗುತ್ತೆ. ಸೊ ಆ ಒಂದು ಲಾಗಿನ್ ಮೆಂಬರ್ಸ್ಗಳಿಗೆ ರೈಟ್ ಬೇಸಿಕ್ ಇನ್ಫಾರ್ಮೇಶನ್ನ ತಿಳಿಸದೇ ಇದ್ರೆ 100% ನೀವು ಫೇಲ್ ಆಗ್ತೀರಾ. ಯಾಕೆ ಅಂತ ಅಂದ್ರೆ, ಯೋಚನೆ ಮಾಡಿ, ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್, ಯಾವುದೋ ಸಾಫ್ಟ್ವೇರ್ ಕಂಪನಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ರೆ, ಆ ಒಂದು ಸಾಫ್ಟ್ವೇರ್ ಕಂಪನಿಗೆ ತುಂಬಾ ಜನಗಳ ನೆಸೆಸಿಟಿ ಇರುತ್ತೆ ಆ ಒಂದು ಕಂಪನಿಯಲ್ಲಿ. ಯಾಕಂದ್ರೆ ಎಲ್ಲಾ ಕೆಲಸಗಳನ್ನು ನೀವು ಮಾಡೋದಕ್ಕಾಗಲ್ಲ. ಒಂದು ಫಾರ್ ಎಕ್ಸಾಂಪಲ್ ಒಂದು 50 ಪೀಪಲ್ ನೀವು ಆ ಕಂಪನಿಗೆ ರಿಕ್ರೂಟ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ರೆ, ಆ ಒಂದು ಕಂಪನಿಯಲ್ಲಿ ರಿಕ್ರೂಟ್ಮೆಂಟ್ ನೀವು ಮಾಡಿದಾಗ ಒಂದು 50 ಜನ ಆ ಕಂಪನಿ ಸೆಲೆಕ್ಟ್ ಮಾಡಿದ್ದೀರಾ. ಆ ಒಂದು 50 ಮೆಂಬರ್ಸ್ನ ನೀವು ವರ್ಕ್ ಮಾಡಿಸ್ಕೊಂಡು ನೀವು ಟಾಪ್ ಲೆವೆಲ್ ರೀಚ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಆ 50 ಜನಕ್ಕೂ ನಿಮ್ಮ ಕಂಪನಿಯಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ನೀವೇನಾದ್ರು ಹೇಳಿಲ್ಲ ಅಂತ ಅಂದ್ರೆ 100% ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸುಮ್ಮನೆ ಬರ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಆದ್ರೂ ಕೂಡ ನೀವು ಸ್ಯಾಲರಿ ಕೊಡ್ಬೇಕಾಗುತ್ತೆ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, 100% ನೀವೇನಾದ್ರೂ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೀರಾ ಅಥವಾ ಒಂದು ಅಂಗಡಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ಒಂದು ಕಂಪನಿಯಲ್ಲಿ ಯಾರನ್ನೆಲ್ಲ ಕೆಲಸಕ್ಕೆ ನೀವು ತಗೊಳ್ತಾ ಇದ್ದೀರಾ, ಕಂಪನಿಗೆ ರಿಕ್ರೂಟ್ ಮಾಡ್ಕೊತಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತೀರಾ, ಟ್ರೈನಿಂಗ್ ಮಾಡಿರ್ತೀರಾ, ಅದೇ ಕೆಲಸಗಳನ್ನ ನೀವು ವಹಿಸ್ತಾ ಇರ್ತೀರಾ. ಸೊ ಹಾಗಾಗಿ ಆ ಕೆಲಸಗಳು ಅವ್ರು ಮಾಡ್ತಾ ಇರ್ತಾರೆ, ಆ ಕೆಲಸಗಳಿಂದ ನಿಮಗೆ ಪ್ರಾಫಿಟ್ ಬರ್ತಾ ಇರುತ್ತೆ, ಆ ಪ್ರಾಫಿಟ್ ಎಲ್ಲ ಅವ್ರಿಗೆ ಸ್ಯಾಲರಿ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಅಷ್ಟೇ, ನೀವು ಯಾರನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡ್ತೀರಾ ನಿಮ್ಮ ಟೀಮಿಗೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನೀವು ತಿಳಿಸ್ಬೇಕಾಗುತ್ತೆ. ಎಷ್ಟೋ ಜನ ಲಾಗಿನ್ ಮಾಡಿಸ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ಕೊಡದೆ ಸೊ ಅವ್ರನ್ನ ವರ್ಕಿಂದ ನಾನ್ ವರ್ಕಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾವಾಗ ನಿಮ್ಮ ಟೀಮ್ ವರ್ಕಿಂಗ್ ಇಂದ ನಾನ್ ವರ್ಕಿಂಗ್ ಹೋಗುತ್ತೋ, ಆಟೋಮೆಟಿಕಲಿ ಅವಾಗ ಬಿಸ್ನೆಸ್ ರೊಟೇಷನ್ ಆಗಲ್ಲ ಅಥವಾ ಹೊಸ ಬಿಸ್ನೆಸ್ ಬರಲ್ಲ. ಸೊ ಹೊಸ ಬಿಸ್ನೆಸ್ ಬಂದಿಲ್ಲ ಅಂತ ಅಂದಾಗ ನಿಮ್ಗೆ ಇನ್ಕಮ್ ಸ್ಟಾಪ್ ಆಗುತ್ತೆ. ಇದು ಬೇಸಿಕ್. ಸೊ ಹಾಗಾಗಿ ದಯವಿಟ್ಟು ನೆಕ್ಸ್ಟ್ ನಿಮ್ಮ ಟೀಮಲ್ಲಿ ಯಾರೆಲ್ಲ ಲಾಗಿನ್ ನೀವು ಮಾಡಿಸ್ಕೋತೀರೋ ಅವ್ರಿಗೆಲ್ಲರಿಗೂ ಕೂಡ ಬೇಸಿಕ್ ಇನ್ಫಾರ್ಮೇಶನ್ ನೀವು ತಿಳಿಸೋದ್ರಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಕ್ಕೆ ಹೋಗ್ಬೇಡಿ. ಅವ್ರು ಇನ್ ಕೇಸ್ ಲಾಗಿನ್ ಆಗಿದ ಮೂಮೆಂಟ್ ವಿತಿನ್ 24 or 48 hours ಅಲ್ಲಿ, ವಿತಿನ್ ಅವ್ರು ಲಾಗಿನ್ ಆಗಿದ್ದ ದಿನದಿಂದ 24 ಗಂಟೆ ಅಥವಾ 40 ಗಂಟೆ ಒಳಗಡೆ ಅವರಿಗೆ ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸಬೇಕಾಗುತ್ತೆ. ಯಾವುದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಅಂತಂದ್ರೆ, ನಂಬರ್ 1, ಸೊ ಯಾರೆಲ್ಲ ನಿಮ್ಮ ಟೀಮಲ್ಲಿ ಲಾಗಿನ್ ಆಗ್ತಾರೋ ಅವ್ರಿಗೆ ಗೊತ್ತಿರಲ್ಲ, ಬಂದ ತಕ್ಷಣ ಫ್ರೆಂಡ್ ಲಿಸ್ಟ್ ಮಾಡಬೇಕು, ಡ್ರೀಮ್ ಲಿಸ್ಟ್ ಮಾಡಬೇಕು ಅಂತ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೀವು ಅವರಿಗೆ ಒಂದು 5 ರಿಂದ 10 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 15 ರಿಂದ 20 ನಿಮಿಷದೊಳಗಡೆ ಅವರಿಗೆ ಕೂರಿಸ್ಕೊಂಡು ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸಬೇಕಾಗುತ್ತೆ. ಆ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಫ್ರೆಂಡ್ ಲಿಸ್ಟ್ ಯಾಕೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಸಿ. ಫ್ರೆಂಡ್ ಲಿಸ್ಟ್ ಯಾಕೆ ಮಾಡಬೇಕು ಅಂತಂದ್ರೆ, ಸೊ ಅವರಿಗೆ ಯಾರಿಗೆ ಪ್ರೆಸೆಂಟೇಷನ್ ಕೊಡಬೇಕು, ಯಾರಿಗೆ ಪ್ರೆಸೆಂಟೇಷನ್ ಕೊಡಿಸಬಾರ್ದು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಸೊ ಅವರಿಗೆ ಯಾರನ್ನೆಲ್ಲ ಈ ಬಿಸ್ನೆಸ್ ತರಬೇಕು, ಆರ್ಟ್ ಕೆಟಗರಿ ಅಂದ್ರೇನು, ವಾರ್ಮ್ ಅಂದ್ರೇನು, ಕೋಲ್ಡ್ ಅಂದ್ರೇನು, ಆರ್ಟ್ ಕೆಟಗರಿ ತುಂಬಾ ಡಿಸೈರ್ ಇವ್ರನ್ನ ಫಸ್ಟ್ ಬಿಸ್ನೆಸ್ ತಂದಿದ್ದೆ ಆಯ್ತು ಅಂದ್ರೆ ಸೊ ಟಾಪ್ ಲೆವೆಲ್ಗೆ ರೆವಲ್ಯೂಷನ್ ಮಾಡ್ಬೋದು. ಕೋಲ್ಡ್ ಕೆಟಗರಿ ಅವರು ಅಂದ್ರೆ ಜೀವನದಲ್ಲಿ ಆಸೆಗಳೇ ಇರಲ್ಲ, ಕನ್ಸುಗಳೇ ಇರಲ್ಲ ಅಂತಂದ್ರೆ ನೀವು ಆಟೋಮೆಟಿಕಲಿ ಗ್ರೋತ್ ಆಗೋದಕ್ಕಾಗಲ್ಲ. ಸೊ ಅವ್ರು ಲಾಗಿನ್ ಆಗಲ್ಲ, ಡಿಪ್ರೆಸ್ ಆಗ್ತೀರಾ. ಸೊ ಹಾಗಾಗಿ ಡಿಸೈಡ್ ಇವ್ರನ್ನ ತನ್ನಿ ಒಂದು. ಎರಡನೇದು, ನೀವು ಯಾವಾಗ ಫ್ರೆಂಡ್ ಲಿಸ್ಟ್ ಇಟ್ಕೊಂಡಿರ್ತೀರ ನೀವು ಪಕ್ಕಾ ಟ್ರ್ಯಾಕಿಂಗ್ ಇರುತ್ತೆ, ನೀವು ಯಾರಿಗೆ ಪ್ಲಾನಿಂಗ್ ಕೊಡಿಸ್ಬೇಕು, ಯಾರಿಗೆ ಪ್ಲಾನಿಂಗ್ ಕೊಡಿಸಬಾರ್ದು ಅಂತ ಹೇಳಿ. ಜೊತೆಗೆ ಯಾರ್ಯಾರು ಪ್ಲಾನಿಂಗ್ ಕೊಡಿಸಿದ್ರು ಕೂಡ ಆ ಫ್ರೆಂಡ್ ಲಿಸ್ಟ್ ನ ತೋರಿಸಿದ್ರೆ, ನೋಡಪ್ಪ ನೀನು ಒಬ್ಬನೇ ಅಲ್ಲ, ಇಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ನೀವು ಬಂದ್ರು ಸಕ್ಸಸ್ ಆಗ್ತೀನಿ, ಬರಲ್ಲ ಅಂದ್ರೂ ಸಕ್ಸಸ್ ಆಗ್ತೀನಿ. ಸೊ ಇಷ್ಟು ಜನದಲ್ಲಿ 100% ಒಂದು 50% ಲಾಗಿನ್ ಆದ್ರೂ ಕೂಡ ಅವರೆಲ್ಲರೂ ಕೂಡ ಫಾಸ್ಟ್ ಆಗಿ ಗ್ರೋತ್ ಆಗ್ತಾರೆ, ನೀನ್ ಬಂದಿಲ್ಲ ಅಂತ ಅಂದ್ರೆ. ಸೊ ಹಾಗೆ ನೀನು ಬಾ, ಜೊತೆ ಕೈ ಜೋಡಿಸು, ಆಟೋಮೆಟಿಕಲಿ ಸಕ್ಸಸ್ಫುಲ್ ಆಗೋಣ. ಸೊ ಈ ರೀತಿ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ ಲಿಸ್ಟ್. ಡ್ರೀಮ್ ಲಿಸ್ಟ್ ಯಾಕೆ ಮಾಡಬೇಕು, ಡ್ರೀಮ್ಸ್ ಗಳಿಲ್ಲ ಅಂತಂದ್ರೆ ಜೀವನ ನಡೆಸೋದಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲಿ ಲ್ಯಾಕ್ಸ್ ಟುಗೆದರ್ ರನ್ನಿಂಗ್ ಮಾಡಿದಾಗ, ಕ್ರೋಸ್ ಟುಗೆದರ್ ರನ್ ಮಾಡಿದಾಗ ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಮೊದಲೇ ಒಂದು ಡ್ರೀಮ್ ಲಿಸ್ಟ್ ಇತ್ತು ಅಂತಂದ್ರೆ ನೀವು ಏನೆಲ್ಲ ತಗೊಬಹುದು ಅನ್ನೋದನ್ನ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ನಿಮ್ಗೆ ಬಂದಿರೋ ಅರ್ನಿಂಗ್ಸ್ ಅಲ್ಲಿ ನೀವು ಆ ಡ್ರೀಮ್ಸ್ ನ ಸಕ್ಸಸ್ಫುಲ್ ಮಾಡ್ಕೊಬಹುದು. ಸೊ ಡ್ರೀಮ್ಸ್ ಇದ್ರೆ ನೀವು ಸಕ್ಸಸ್ ಆಗ್ಬಹುದು, ಡ್ರೀಮ್ಸ್ ಇಲ್ಲ ಅಂದ್ರೆ ನೀವು ಸಕ್ಸಸ್ಫುಲ್ ಆಗಲ್ಲ. ಸೊ ಅದನ್ನ ಕ್ಲಾರಿಫಿಕೇಶನ್ ಮಾಡಿ ನೀವು ಡ್ರೀಮ್ ಲಿಸ್ಟ್ ಮಾಡಿಸಬೇಕಾಗುತ್ತೆ. ಜೊತೆ ವೆರಿ ಇಂಪಾರ್ಟೆಂಟ್, ಆ ಫ್ರೆಂಡ್ ಲಿಸ್ಟ್ ಮಾಡಾದ್ಮೇಲೆ ಇನ್ವಿಟೇಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಬಿಗಿನಿಂಗ್ ಅಲ್ಲಿ ಇನ್ವಿಟೇಷನ್ ಹೇಗೆ ಮಾಡೋದು ಗೊತ್ತಿರಲ್ಲ. ಸೊ ನಾನು ಆಲ್ರೆಡಿ ಇನ್ವಿಟೇಷನ್ ಮಾಡೋದು ಹೇಗೆ ಅಂತ ತುಂಬಾ ವಿಡಿಯೋಸ್ಗಳಿವೆ, ಆ ವಿಡಿಯೋಸ್ಗಳನ್ನ ನೋಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದ್ರೆ, ಇನ್ವಿಟೇಷನ್ ಹೇಳ್ಕೊಡೋದ್ರ ಜೊತೆಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ಏನೇನು ಮಾಡಬಾರ್ದು ಅನ್ನೋದನ್ನು ಕೂಡ ನೀವು ಹೇಳ್ಕೊಡ್ಬೇಕು. ಏನೇನು ಮಾಡಬಾರ್ದು ಅಂತಂದ್ರೆ, ಸೊ ಎಕ್ಸೈಟ್ಮೆಂಟ್ ಅಲ್ಲಿ ಅವರು ಕಂಪನಿ ಪ್ಲಾನಿಂಗ್ಸ್ ನ ಹೆಂಗೋ ರೆಪ್ರೆಸೆಂಟ್ ಮಾಡ್ಬಿಡ್ತಾರೆ ಫೋನಲ್ಲೇ. ಸೊ ಫೋನಲ್ಲಿ ಅವರಿಗೆ ಪ್ಲಾನಿಂಗ್ ಕೊಡಕ್ ಹೋಗ್ಬಿಡಿ ಅಂತ ಹೇಳಿ, ಜೊತೆಗೆ ಜಸ್ಟ್ ಒಂದು 30 minutes ಒಂದು ಪ್ರಾಜೆಕ್ಟ್ ಇದೆ, ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಬನ್ನಿ ಮೀಟ್ ಆಗೋಣ ಅಂತ ಹೇಳಿ ಕರ್ಕೊ ಬಂದು ಅವರಿಗೆ ಪ್ಲಾನಿಂಗ್ ನ ನೀವು ತಿಳಿಸಿದ್ದೆ ಆಯ್ತು ಅಂದ್ರೆ, ಕರೆಕ್ಟ್ ರೈಟ್ ವೇ ನೀವು ಇನ್ವಿಟೇಷನ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾಯ್ತು ಅಂತಂದ್ರೆ, ಸೊ ಬೇಸಿಕ್ ಆಗಿ ನೀವು ಇನ್ವಿಟೇಷನ್ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಜೊತೆಗೆ
ಇಂಟ್ರಡಕ್ಷನ್ ಅಥವಾ ಎಡಿಫಿಕೇಶನ್, ನಿಮ್ ಬಗ್ಗೆ ಎಡಿಫಿಕೇಶನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾಗುತ್ತೆ. ನೋಡಿ, ಇವತ್ತು ನಾನು ಸಕ್ಸಸ್ಫುಲ್ ಆಗ್ತಾ ಇದ್ದೀನಿ ಅಂದ್ರೆ ಕಾರಣನೇ ಇವರು, ಇವತ್ತು ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೇನೆ ಕಾರಣನೇ ಇವರು. ಇಂಥ ವ್ಯಕ್ತಿ ಟೈಮ್ ಕೊಡೋದು ಕಷ್ಟ ಅಂತ ನಿನಗೋಸ್ಕರ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೊಂಡು ಇವತ್ತು ನಿನಗೆ ಟೈಮ್ ಕೊಡಿಸ್ತಾ ಇದ್ದೀನಿ, ಅವ್ರು ಏನ್ ಹೇಳ್ತಾರೆ ಅದನ್ನ ಸೀರಿಯಸ್ ಆಗಿ ಕೇಳು ಅಂತೇಳಿ ಎಡಿಫಿಕೇಶನ್ ಕೊಡಿಸ್ಬೇಕಾಗುತ್ತೆ. ಎಡಿಫಿಕೇಶನ್ ನೀವು ಹೇಳ್ಕೊಡ್ಬೇಕಾಗುತ್ತೆ. ಎಡಿಫಿಕೇಶನ್ ಆದ್ಮೇಲೆ ಅಟೆಂಡೆನ್ಸ್. ಸೊ ಅವ್ರು ಯಾವ ಲೆವೆಲ್ಗೆ ಪ್ಲಾನಿಂಗ್ ಆಗುವಾಗ ಜೊತೆಲಿ ಕೂತ್ಕೋತಾರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಏನ್ ಮಾಡ್ತಾರೆ, ಪ್ರೆಸೆಂಟೇಷನ್ ಆಗೋ ನಾವು ಆಲ್ರೆಡಿ ಪ್ಲಾನಿಂಗ್ ಗೊತ್ತಲ್ಲ, ಯಾಕೆ ನಾನು ಮತ್ತೆ ಕೇಳಬೇಕು ಅಂತ ಎದ್ದೋಗ್ಬಿಡ್ತಾರೆ. ಸೊ ಹಾಗಾಗಿ ಮಿಸ್ ಆಗೋರಿಗೆ ಅದೊಂದು ಇನ್ಫಾರ್ಮೇಶನ್ ನೀವು ಕೊಡಬೇಕಾಗುತ್ತೆ. ಪ್ರೆಸೆಂಟೇಷನ್ ನೀವು ಕೊಡುವಾಗ ನಿಮ್ಮ ಪ್ರಾಸ್ಪೆಕ್ಟಿಗೆ ನೀವು ಯಾರನ್ನ ಕರ್ಕೊಂಡ್ ಬಂದಿರ್ತಾರ ವ್ಯಕ್ತಿ ಪಕ್ಕದಲ್ಲಿ ಕೂತ್ಕೋಬೇಕಾಗುತ್ತೆ. ಕೂತ್ಕೊಳ್ಳೋದ್ರಿಂದ 2 ಬೆನಿಫಿಟ್ ಇದೆ. ಒಂದು ವೆರಿ ಇಂಪಾರ್ಟೆಂಟ್ ಏನಂತ ಅಂದ್ರೆ ಪ್ಲಾನಿಂಗ್ ಕೊಡೋದೇಗೆ ಅಂತ ತಿಳ್ಕೊತಾರೆ, ಜೊತೆಗೆ ಫ್ರೆಂಡ್ ಜೊತೆಲೇ ಇದ್ದಾಗ ಸೊ ಆ ವ್ಯಕ್ತಿನೇ ಅಂದ್ರೆ ಆಲ್ರೆಡಿ ತಿಳಿದಿರುವ ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ಕೇಳ್ತಿರುವಾಗ ಫ್ರೆಂಡ್ ಕೂಡ ಕಾನ್ಸಂಟ್ರೇಷನ್ ಮಾಡ್ತಾರೆ. ಜೊತೆಗೆ ಮೊಬೈಲ್ ಸೈಲೆಂಟ್. ಸೊ ಎಷ್ಟೋ ಜನ ಪ್ರೆಸೆಂಟೇಷನ್ ಆಗುವ ಮೊಬೈಲ್ ನ ಸೈಲೆಂಟ್ ಅಲ್ಲಿ ಇಡಲ್ಲ. ಸೊ ಆ ಒಂದು ಪಾಯಿಂಟ್ ನ ನೀವು ಹೇಳ್ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಪ್ಲಾನಿಂಗು ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪರ್ಸನಲ್ ಕಾನ್ಫಿಡೆನ್ಸ್. ಸೊ ಪರ್ಸನಲ್ ಕಾನ್ಫಿಡೆನ್ಸ್ ನ ಕೊಡೋದು ಹೇಗೆ ಕೊಡಬೇಕು, ಪರ್ಸನಲ್ ಕಾನ್ಫಿಡೆನ್ಸ್ ಯಾಕೆ ಕೊಡಬೇಕು? ಇವತ್ತು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಪೂರ್ತಿ ನಡೀತಿರೋದೇ ಪರ್ಸನಲ್ ಕಾನ್ಫಿಡೆನ್ಸ್ ಮೇಲೆ. ಯಾಕೆಂತಂದ್ರೆ ಒಬ್ಬ ಫ್ರೆಂಡ್ ಲಾಗಿನ್ ಆಗ್ತಾ ಇದಾರೆ ಅಂತಂದ್ರೆ ಅವರು ಅಸೋಸಿಯೇಟ್ ಫ್ರೆಂಡ್ ಯಾರಿರ್ತಾರೆ ಲಾಗಿನ್ ಆಗಿರೋ ಅವ್ರು ಯಾವ ಲೆವೆಲಿಗೆ ಕಾನ್ಫಿಡೆನ್ಸ್ ತುಂಬ್ತಾರೆ. ನೋಡಪ್ಪ ನಾನು ಇದೀನಿ, ಸೊ ನಾನು ಕೂಡ ಮಾಡ್ಬೋದು ಈ ಒಂದು ಬಿಸ್ನೆಸ್. ಫಸ್ಟ್ ಕ್ವಶನ್ ಏನಂತಂದ್ರೆ ನಾನು ಮಾಡ್ಬೋದು ಅನ್ನೋ ಡೌಟ್ ಇರುತ್ತೆ, ಕಂಪನಿ ಲೀಗಲ್ ಅಂತ ಡೌಟ್ ಇರುತ್ತೆ. ಜೊತೆಗೆ ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನಾ ಅನ್ನೋ ಇವೆಲ್ಲ ಡೌಟ್ಸ್ ಗಳಿರುತ್ತೆ. ಆ ಡೌಟ್ಸ್ ಗಳನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕಿರುತ್ತೆ ಪರ್ಸನಲ್ ಕಾನ್ಫಿಡೆನ್ಸ್ ಅಲ್ಲಿ. ಆ ಪರ್ಸನಲ್ ಕಾನ್ಫಿಡೆನ್ಸ್ ಹೇಗೆ ಕೊಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋದಲ್ಲಿ ಇದ್ದೀನಿ, ಆ ವಿಡಿಯೋನ ನೀವು ನೋಡ್ಬೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್, ಆದ್ರೂ ಕೂಡ ಅವನು ಏನೋ ಟೈಮ್ ತಗೊಂಡಿದೆ ಅಂದ್ರೆ ಮಿಸ್ ಮಾಡ್ದಂಗೆ ನೀವು ಫಾಲೋ ಅಪ್ ಮಾಡಿಸ್ಬೇಕು. ವಿತಿನ್ 24 or 40 ಅವರ್ಸ್ ಅಲ್ಲಿ ಪ್ಲಾನಿಂಗ್ ಆಗಿ 48 ಗಂಟೆ ಒಳಗಡೆ ಅವರು ಫಾಲೋ ಅಪ್ ಆಗ್ಬೇಕು, ಮತ್ತೆ ಮೀಟ್ ಆಗ್ಬೇಕು. ಆ ಒಂದು ಪ್ಲಾನಿಂಗ್ ಬಗ್ಗೆ ಏನು ಎಸ್ ಅಥವಾ ನೋನ ಅನ್ನೋದನ್ನ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಹೇಳಿ. ಜೊತೆಗೆ ಲಾಸ್ಟ್ ಪಾಯಿಂಟ್, ನೋ ಅಂದ್ರೆ ಏನ್ ವರಿ ಮಾಡಕ್ ಹೋಗ್ಬೇಡಿ. ನೋ ಅಂತ ಅಂದ್ರೆ NO ಮೀನ್ಸ್ ನೆಕ್ಸ್ಟ್ ಆಪರ್ಚುನಿಟಿ ಅಂತ, ಅಂದ್ರೆ ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಅಂತ. ಸೊ ಹಾಗಾಗಿ ಇನ್ನೊಬ್ಬ ವ್ಯಕ್ತಿ ವೆಯ್ಟ್ ಮಾಡ್ತಾ ಇರ್ತಾರೆ. 100% ಅವ್ರಿಗೋಸ್ಕರ ನಾವು ಹುಡ್ಕಾಡೋಣ. ಡೈಮಂಡ್ಸ್ ಗಳು ಸಿಗೋದು ಅಪರೂಪ, ಯಾಕೆಂದ್ರೆ ಎಲ್ಲಾ ಕಡೆ ಡೈಮಂಡ್ ಸಿಗಲ್ಲ, ಎಲ್ಲಾ ಕಡೆ ಸಿಗೋ ಸ್ಟೋನ್ಸ್ ಗಳು. ಸೊ ಹಾಗೆ ಡೈಮಂಡ್ಸ್ ಗಳನ್ನ ಸರ್ಚ್ ಮಾಡೋಣ ಅಂತ ಹೇಳಿ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನೀವು ತಿಳಿಸಬೇಕಾಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ನೀವು ತಿಳಿಸಿಲ್ಲ ಅಂತಂದ್ರೆ 100% ಅವರೆಲ್ಲರೂ ಕೂಡ ಡಿಸ್ಟ್ರಿಬ್ಯೂಟರ್ ಆಗಲ್ಲ, 100% ಜಸ್ಟ್ ಕಸ್ಟಮರ್ಸ್ ಗಳಾಗ್ತಾರೆ. ನಿಮ್ಮ ಕಂಪನಿ ಪ್ರಾಡಕ್ಟ್ಸ್ ಗಳನ್ನ ಅಥವಾ ಸರ್ವಿಸ್ ನ ಯೂಸ್ ಮಾಡ್ತಾರೆ ಬಿಟ್ರೆ ಅವರು ಮತ್ತೆ ನಿಮಗೆ ಪ್ರಮೋಟರ್ಸ್ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಆಗಲ್ಲ, ಅಥವಾ ಆಕ್ಟಿವ್ ಲೀಡರ್ಸ್ ಕನ್ವರ್ಟ್ ಆಗಲ್ಲ. ಸೊ ಒಬ್ಬ ವ್ಯಕ್ತಿ ಕಸ್ಟಮರ್ ಇಂದ ಆಕ್ಟಿವ್ ಲೀಡರ್ ಕನ್ವರ್ಟ್ ಆಗಬೇಕು ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ತುಂಬಾ 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 ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಬಿಸ್ನೆಸ್ ಲಾಗಿನ್ ಆಗ್ತಾರೋ ಅವ್ರಿಗೆಲ್ಲರಿಗೂ ಕೂಡ ವಿತಿನ್ 24 or 48 ಅವರ್ಸ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ನ ತಿಳಿಸೋದ್ರಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಿ ಹೋಗ್ಬೇಡಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾತನಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು.